ಕರೂರ್ ಕಾಲ್ತಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಎಂಕೆಗೆ ಸುಪ್ರೀಂ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ. ಡಿಎಂಕೆ ಅರ್ಜಿ ಸ್ವೀಕರಿಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿದೆ. ಡಿಎಂಕೆಗೆ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನ್ಯಾಯಾಲಯವನ್ನ ರಾಜಕೀಯ ವೇದಿಕೆಯಾಗಿ ಬಳಸ್ಕೋಬೇಡಿ ಅಂತ ಸುಪ್ರೀಂ ಖಡಕ್ ಆದೇಶ ಹೊರಡಿಸಿದೆ. ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಎಂಕೆಗೆ ಸುಪ್ರೀಂ ಕೋರ್ಟ್ ಶಾಕ್ ಅನ್ನು ಹೊರಡಿಸಿದೆ. ಡಿಎಂಕೆ ಅರ್ಜಿಯನ್ನು ಸ್ವೀಕರಿಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಡಿಎಂಕೆಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಚಾಟಿ ಬೀಸಿದೆ. ಏನಂತ ಹೇಳಿದೆ? ನೀವು ನ್ಯಾಯಾಲಯವನ್ನ ರಾಜಕೀಯ ವೇದಿಕೆಯಾಗಿ ಯಾವತ್ತೂ ಬಳಸ್ಕೋಬೇಡಿ. ಹೊಸ ಅರ್ಜಿಗೆ ಆಧಾರ ಏನಿದೆ ಅಂತ ನ್ಯಾಯಪೀಠ ಸದ್ಯ ಪ್ರಶ್ನೆ ಇಟ್ಟಿದೆ ಡಿಎಂಕೆಗೆ. ಅರ್ಜಿಯನ್ನು ಹಿಂಪಡೆಯುವುದು ಒಳಿತು, ಇಲ್ಲೇ ಇದ್ರೆ ನಾವು ಅದನ್ನು ವಜಾಗೊಳಿಸ್ತೀವಿ ಅಂತ ಹೇಳಿ ಖಡಕ್ ಆದೇಶ ಹೊರಡಿಸಿದೆ. ಸದ್ಯ ಡಿಎಂಕೆಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡಿನ ಕರೂರ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಸಂದೇಶ ಹೊರಡಿಸಿದೆ. ಡಿಎಂಕೆ ಸಲ್ಲಿಸಿದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸೋಕೆ ನ್ಯಾಯಪೀಠ ನಿರಾಕರಿಸಿದೆ. ನೋಡಿ, ರಾಜಕೀಯ ಪಕ್ಷಗಳಿಗೆ ಖಡಕ್ ಎಚ್ಚರಿಕೆಯನ್ನ ಈ ಮುಖಾಂತರ ಸುಪ್ರೀಂ ಕೊಟ್ಟಿರುವಂತದ್ದು. ಪ್ರಕರಣದ ತನಿಖೆಯನ್ನು ಈಗಾಗಲೇ ಸಿಬಿಐಗೆ ವಹಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ಪ್ರತಿಸ್ಪರ್ಧಿ ಸಲ್ಲಿಸಿರುವಂತಹ ಅರ್ಜಿಯನ್ನು ಸ್ವೀಕರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಮತ್ತೆ ಟಿವಿಕೆ ಪಕ್ಷದ ನಾಯಕರು ಮತ್ತು ಸಚಿವರು ಪ್ರಕರಣದ ಕುರಿತು ಸಾರ್ವಜನಿಕವಾಗಿ ಮಾತನಾಡ್ತಾ ಇರೋದು ತನಿಖೆಯ ಮೇಲೆ ಪರಿಣಾಮ ಬೀರುತ್ತೆ. ಮುಖ್ಯಮಂತ್ರಿ ಹಾಗೂ ಸಚಿವರು ಈ ಪ್ರಕರಣದ ಬಗ್ಗೆ ಮಾತನಾಡದಂತೆ ಆದೇಶಿಸಬೇಕು ಅಂತ ಹೇಳಿ ಡಿಎಂಕೆ ಮನವಿಯನ್ನು ಕೂಡ ಮಾಡಿತ್ತು. ಆದರೆ ಈ ವಾದವನ್ನ ಸದ್ಯ ಸುಪ್ರೀಂ ಕೋರ್ಟ್ ತಳ್ಳಹಾಕಿದೆ. ಮುಖ್ಯಮಂತ್ರಿಯವರ ಭಾಷಣವನ್ನ ಸುಪ್ರೀಂ ಕೋರ್ಟ್ ನಿಯಂತ್ರಿಸಬೇಕು ಅಂತ ಬಯಸ್ತೀರಾ? ಅವ್ರು ಮಾತನಾಡಿದ್ರೆ ನೀವು ಭಾಷಣದ ಮೂಲಕವೇ ಉತ್ತರ ಕೊಡಿ. ನ್ಯಾಯಾಲಯವನ್ನ ನೀವು ಯಾಕೆ ರಾಜಕೀಯ ವೇದಿಕೆಯನ್ನಾಗಿ ಮತ್ತೊಬ್ಬರಿಗೆ ಟಾಂಗ್ ಕೊಡೋದಕ್ಕೆ ಬಳಸ್ಕೊಂತೀರಾ ಅಂತ ಹೇಳಿಬಿಟ್ಟು ಕಟುವಾಗಿ ಹೇಳಿದೆ. ಸದ್ಯ ಪ್ರಕರಣ ಈಗಾಗಲೇ ಸಿಬಿಐ ತನಿಖೆಯಲ್ಲಿರುವಾಗ ಈ ಅರ್ಜಿಯ ಅಗತ್ಯ ಏನಿದೆ ಅಂತ ಹೇಳಿಬಿಟ್ಟು ಸದ್ಯ ನ್ಯಾಯಪೀಠ ಪ್ರಶ್ನಿಸಿದೆ. ಮತ್ತೆ ವಾದ ಮುಂದುವರೆಸಿದ್ರೆ ನಾವು ಅರ್ಜಿಯನ್ನು ವಜಾಗೊಳಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಕಳೆದ ವರ್ಷ ಸೆಪ್ಟೆಂಬರ್ 27ರಂದು ವಿಜಯ್ ನೇತೃತ್ವದ ಟಿವಿಕೆ ರ್ಯಾಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 39 ಜನ ಮೃತಪಟ್ಟಿದ್ರು, ಮತ್ತೆ ಹಲವರು ಗಾಯಗೊಂಡಿದ್ರು. ಸದ್ಯ ಈ ದುರಂತ ತಮಿಳುನಾಡಿನ ರಾಜಕೀಯದಲ್ಲಿ ತೀವ್ರ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಮತ್ತೆ ಸಿಬಿಐ ತನಿಖೆ ಮುಂದುವರೆದಿರುವ ಈ ಪ್ರಕರಣದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗಿಂತ ನ್ಯಾಯಾಂಗ ಪ್ರಕ್ರಿಯೆಗೆ ಆದ್ಯತೆ ನೀಡಬೇಕು ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಇಂದಿನ ವಿಚಾರಣೆಯಲ್ಲಿ ನೀಡಿದೆ. ಓವರಾಲ್ ಆಗಿ ಇವತ್ತಿನ ಇಡೀ ವಿಚಾರದಲ್ಲಿ ಡಿಎಂಕೆಗೆ ಸುಪ್ರೀಂ ಬಹಳ ಚಾಟಿ ಬೀಸಿರುವಂಥದ್ದು. ನಿಮ್ಮ ರಾಜಕೀಯ ವಿಚಾರಗಳಿಗೆ ರಾಜಕೀಯತನವನ್ನು ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ತರಬೇಡಿ. ಈಗ ಅವ್ರು ಮಾತನಾಡಿದ್ರು, ಅವರ ರ್ಯಾಲಿಯಲ್ಲಿ ಕಾಲ್ತುಳಿತ ಉಂಟಾಯಿತು ಅಂತ ಅಂದರೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಉತ್ತರ ಕೊಡಿ. ಅದನ್ನು ಸುಪ್ರೀಂ ಕೋರ್ಟ್ಗೆ ತರೋದು, ಇಂಥ ಸಿಲ್ಲಿ ವಿಚಾರಗಳನ್ನು ಕೋರ್ಟ್ ತನಕ ಬಂದು ಇಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳಿಬಿಟ್ಟು ಚಾಟಿ ಬೀಸಿದೆ. ಈ ಕುರಿತಂತೆ ಡಿಎಂಕೆ ಯಾವ ಥರದ ನಿಲುವನ್ನು ತೆಗೆದುಕೊಳ್ಳುತ್ತೆ, ಟಿವಿಕೆ ಇದಕ್ಕೆ ಏನು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ.